ನೀನು ಇಷ್ಟು ಜನರ ಜೊತೆ ಚಾಟ್ ಮಾಡಿರೋದು ಲಿಸ್ಟು, ಲವ್ ಯು, ಕಿಸ್ ಯು, ಮೀಟ್ ಮೀ, ಮತ್ತೊಂದು ಧರ್ಮಸ್ಥಳ ಹೋಗಿರೋದು, ಕೈ ಹಿಡ್ಕೊಂಡು ಓಡಾಡಿರೋದು 100 ದಾಖಲೆಗಳ ನಂತರ ಇದ್ದಾವೆ. ನಿನ್ ಗಂಡ ಯಾವನಾದ್ರೂ ಇಟ್ಕೊಂಡಿದ್ದು ಯಾವ ಜೊತೆ ಹೋಗಿದ್ದು ನಿನ್ನ ದಾಖಲೆ ಇದೆಯಾ? ಅವ್ರ ಜೊತೆ ಇದ್ದು ಸಂಸಾರ ಮಾಡಬೇಕು ಅಂತ ಇರೋ ನೀನು ಕೈ ಹಿಡ್ಕೊಂಡು ಇನ್ನೊಬ್ಬ ಜೊತೆ ಗಾಡಿ ಹೋಗೋದು ಮಾಡ್ತಿದ್ದೀರಾ? ನಿಮ್ಮ ಮನೆಯವ್ರು ಸರಿ ಇಲ್ಲ, ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ಅವನ ಪೇಂಟ್ ಮಾಡ್ತಾನೆ, ಪೇಂಟ್ ಜೊತೆ ಎಲ್ಲ ಸಂಬಂಧ ಇಟ್ಕೊಂಡು ಕರ್ದ್ ಮನೆಗೆಲ್ಲ ಹೋಗ್ತಾಳೆ. ಎಷ್ಟೋ ಸರಿ ಅವ್ನ ಬೈಕಲ್ಲಿ ಹೋಗಿರೋದು ನೋಡಿದ್ವಿ ನಾವು. ನೀವು ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆ ಹೋಗ್ತೀರಾ? ಮನಸ್ಸೇ ಮಾತಾಡು ಕಾರ್ಯಕ್ರಮಕ್ಕೆ ಎಲ್ಲ ನೊಂದ ಪುರುಷರಿಗೆ, ಇಲ್ಲ ನೊಂದ ಪುರುಷರಿಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ ವೆಲ್ಕಮ್. ನಮ್ಮ ಜೊತೆಲಿ ಮಂಜುನಾಥ್ ಅಂತ ಇದ್ದಾರೆ. ಏನು ಪುರುಷ ರಕ್ಷಣಾ ಆಯೋಗ ಅಂತ ಮಾಡಿದ್ದೀವಲ್ಲ, ಸೊ ಅದರಲ್ಲಿ ಯಾವ ರೀತಿ ಎಲ್ಲ ನೋಡ್ತಾ ಇದ್ದೀನಿ ನಾನು ಘಟನೆಗಳಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲರೂ ಬಿಚ್ಚಿಬಿಡ್ತೀರ. ಸೊ ಅಂಥ ಘಟನೆಗಳನ್ನ ನೋಡ್ತಾ ಇದ್ದೀನಿ. ಬಟ್ ಕೆಲವೊಬ್ರಿಗೆ ಬಂದ್ಬಿಟ್ಟು ಕೆಲವೊಬ್ಬರಿಗೆ ಅಂದರೆ ದಿನಕ್ಕೊಂದು 100 ಜನ ಬರ್ತಾರೆ. ಸೊ ಆಗಲ್ಲ. ಸೊ ನಂದು ಎಲ್ಲ ಸಿದ್ಧತೆಗಳು ನಡೀತಾ ಇರೋದ್ರಿಂದ ಸೊ ಯಾರಾದರೂ ಒಬ್ಬರು ಅರ್ಜೆಂಟ್ ಬರಲೇಬೇಕು ಈ ಥರ ಇದೆ ಅಂದಾಗ ಅವ್ರನ್ನ ಕರೆಸಿ ಮನಸ್ಸೇ ಮಾತಾಡು ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಮಾತಾಡಿಸುವಂಥ ಕೆಲಸ ಮಾಡ್ತಿದ್ದೀನಿ. ಇದರಲ್ಲಿ ಮಂಜುನಾಥ್ ಅವ್ರ ವೈಫು ಕವಿತಾ ಅಂತ, ಒಬ್ಬರ ಜೊತೆಲಿ ಹೋಗ್ತಾರೆ, ಇಬ್ಬರ ಜೊತೆಲಿ ಹೋಗ್ತಾರೆ, ಓಕೆ ಏನೋ ಸಹಿಸ್ಕೊಂಡಿರ್ತೀರ, ಗಂಡಸರು ಇರ್ತೀವಿ, ಓಕೆ. 100 ಜನರ ಹತ್ರ ಹೋದರೆ ಹೇಗೆ ಸಹಿಸ್ಕೊಂಡಿರ್ಬೇಕು? ಬನ್ನಿ ಮಾತಾಡ್ಸೋಣ ಮಂಜುನಾಥ್ ಅವರಿಗೆ. ಮಂಜುನಾಥ್ ಅವರೇ ಹೇಳಿ, ಏನು ನಡೀತು ಜೀವನದಲ್ಲಿ? ಸರ್, ನನ್ನ ಮದುವೆ ಆಗಿ 10 ವರ್ಷ ಆಯಿತು, 12 ವರ್ಷ ಆಯ್ತು. ಈಗ ನನಗೆ 2 ಜನ ಹೆಣ್ಮಕ್ಳಿದ್ದಾರೆ. ಓಕೆ. ಸ್ಟಾರ್ಟಿಂಗ್ ಒಂದು 5 ವರ್ಷ 6 ವರ್ಷ ಚೆನ್ನಾಗಿತ್ತು ಸರ್. ಓಕೆ. ಅದಾದಮೇಲೆ ನಾನು ಅಂಗಡಿ ಮಾಡ್ಕೊಂಡಿದ್ದೆ. ಏನು ಅಂಗಡಿ? ಚಿಲ್ಡ್ರೆ ಅಂಗಡಿ ಸರ್, ರೇಷನ್ ಅಂಗಡಿ. ಓಕೆ. ಮಾಡ್ಕೊಂಡಿದ್ದೆ. ಮಕ್ಕಳು ದೊಡ್ಡವಾದವು, ಅವು ಎಜುಕೇಷನಿಗೆಲ್ಲ ಚೆನ್ನಾಗಿ ಓದಿಸ್ಬೇಕು, ಮಾಡಬೇಕು, ಒಳ್ಳೊಳ್ಳೆ ಸ್ಕೂಲಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ಇದು ನಮ್ಮ ದುಡಿಮೆ ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ನಾನು ಒಂದು ಆಟೋ ತೊಗೊಂಡು ಓಡಿಸ್ತೀನಿ, ನೀನು ಅಂಗಡಿ ಮಾಡ್ಕೊಂಡಿರೋ, ಇಬ್ಬರು ದುಡ್ಡು ಚೆನ್ನಾಗಿ ಸಾಕ್ಬೋದು ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ಒಂದು 3 ಲಕ್ಷ ಮಾಡಿಕೊಟ್ಟು ಅಂಗಡಿ ಮಾಡಿಕೊಟ್ಟಿದ್ದೆ. ಸರಿ ಸರ್, ಸ್ವಲ್ಪ ದಿವಸ ಚೆನ್ನಾಗಿ ನಡೆಸಿದ್ಲು ಸರ್. ಯಾವಾಗ ನಾನು ಅವಳು ಫುಲ್ ಫ್ರೀ ಬರ್ಡ್ ಆಗಿ ಬಿಟ್ಬಿಟ್ಟು ನಾನು ಆಟೋ ಓಡ್ಸೋಕೆ ಶುರು ಹಚ್ಕೊಂಡ್ಬಿಟ್ನೋ, ಅವಳು ಸ್ವಲ್ಪ ಅಭ್ಯಾಸಗಳು ಶುರು ಹಚ್ಕೊಂಡ್ಬಿಟ್ಲು ಸರ್. ಏನು ಅಭ್ಯಾಸಗಳು? ಏನು ಅಭ್ಯಾಸಗಳು ಅಂದರೆ, ಈಗ ಬೇರೆಯವ್ರ ಜೊತೆ ಎಲ್ಲ ಫೋನ್ ಯಾವಾಗಲೂ ಜೊತೆಲೇ ಇರೋದು, ಫೇಸ್ಬುಕ್ಕಲ್ಲಿ ಚಾಟ್ ಮಾಡೋದು, ಅವ್ರನ್ನ ಮೀಟ್ ಮಾಡೋದು, ಅವ್ರ ಜೊತೆ ಖರ್ಚಾಗೆಲ್ಲ ಹೋಗೋದು ಮಾಡೋದು, ಮತ್ತು ಅಂಗಡಿ 5 ಗಂಟೆಗೆ ಬಾಕ್ಲು ಹಾಕೊಂಡ್ಬಿಟ್ಟು ನಾನು ಹೋದ್ರೆ ಆಟೋ ಓಡ್ಸೋಕೆ ಹೋದರೆ ರಾತ್ರಿ 11 ಗಂಟೆ 12 ಗಂಟೆ ಆಗುತ್ತೆ ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ತಿದ್ದೆ? ಬೆಳಗ್ಗೆ ನಾನು ಒಂದು ಬೆಳಗ್ಗೆ ಒಂದು 7:30 8 ಗಂಟೆ ಬಾಕ್ಲು ತಗೊಟ್ರೆ ಅವಳು ಒಂದು 12 ಗಂಟೆಗೆ ಬಂದ್ಬಿಡೋಳು, ತಿಂಡಿ ಗಿಂಡಿ ತೊಗೊಂಡು 9 10 ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿಂದ ಅವಳು ರಾತ್ರಿ ಅವಳೇ ಬಾಕ್ಲು ಹಾಕೊಂಡು ಹೋಗೋಳು. ನಾನು ಮತ್ತೆ ಅಂಗಡಿ ಕಡೆ ಗಮನ ಕೊಡ್ತಿರ್ಲಿಲ್ಲ. ಏನಾರು ಅಂಗಡಿ ಸಾಮಾನು ತರಿದ್ರೆ ತಂದು ಕೊಟ್ಬಿಟ್ಟು ಹೋಗ್ತಾ ಇದ್ದೆ. ಸರಿ, ಹಿಂಗೆ ಆಯಿತು ಸರ್. 3 ಲಕ್ಷ ಕೊಟ್ಟು ಅಂಗಡಿ ಮಾಡಿಕೊಟ್ರೆ ಲಾಸ್ಟಿಗೆ ಆ ಅಂಗಡೀಲಿ ಯಾರ್ಯಾರನ್ನ ಪಿಕ್ ಮಾಡ್ಕೊಂಬಿಟ್ಟು ಅವರಿಗೆಲ್ಲ ಸುಮ್ಮನೆ ಕೇಳಿದಷ್ಟು ಕಾಸು ಕೊಟ್ಬಿಟ್ಟು ಅಂಗಡಿಲಿರೋ ಸಾಮಾನೆಲ್ಲ ಕೊಟ್ಬಿಟ್ಟು ಅಂಗಡಿ ಮಾಡಾಕಿದ್ವಿ ಸರ್. ಲಾಸ್ಟ್ ಅಂಗಡಿ ಬಾಕ್ಲಾಕ ಟೈಮಲ್ಲಿ 30,000 ರೂಪಾಯಿ ಸಿಗಲಿಲ್ಲ. ಓಕೆ. ಎಷ್ಟು ಲಕ್ಷ ಖರ್ಚು ಮಾಡಿದ್ದು? 3 ಲಕ್ಷ ಕೊಟ್ಟು ಅಂಗಡಿ ಮಾಡಿದ್ದೆ ಸರ್. ಲಾಸ್ಟಿಗೆ ಬಾಕ್ಲಾಕ ಟೈಮಲ್ಲಿ 30,000 ರೂಪಾಯಿ ಸಿಗಲಿಲ್ಲ. ಓಕೆ. ಆಮೇಲೆ ಅಂಗಡಿ ಹತ್ರ ಅಕ್ಕಪಕ್ಕದವರೇ ಹೇಳಿದರು, ನಿಮ್ಮ ಮನೆಯವ್ರು ಸರಿ ಇಲ್ಲ, ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ಅವನ ಪೇಂಟ್ ಮಾಡ್ತಾನೆ, ಪೇಂಟ್ ಜೊತೆ ಎಲ್ಲ ಸಂಬಂಧ ಇಟ್ಕೊಂಡು ಕರ್ದ್ ಮನೆಗೆಲ್ಲ ಹೋಗ್ತಾಳೆ. ಎಷ್ಟೋ ಸರಿ ಅವ್ನ ಬೈಕಲ್ಲಿ ಹೋಗಿರೋದು ನೋಡಿದ್ವಿ ನಾವು. ಸ್ವಲ್ಪ ವಿಚಾರಿಸಿ ಅಂತೇಳಿ ಹೇಳಿದ್ದು. ನಾನು ಕರೆದ್ಬಿಟ್ಟು ಕೇಳಿದ್ಕೆ ಅವನು ಯಾರು ಗೊತ್ತೇ ಇರೋದು ನನಗೆ, ಹಂಗೆ ಹಿಂಗೆ ಅಂತ ಮಕ್ಕಳ ಮೇಲೆ ಸುಳ್ಳು ಆಣೆ ಇಟ್ಲು ಸರ್. ನನ್ನ ಮಗಳ ಮೇಲೆ ಆಣೆ ಇಟ್ಲು ಹೇಳಿದೆ ಸರ್. ನಾನು ಏನಂತ ತಪ್ಪು ಮಾಡಿಲ್ಲ, ನಾನು ಮಗಳ ಮೇಲೆ ಆಣೆ ಇಟ್ಟು ಹೇಳ್ತಾಳೆ, ಸುಳ್ಳು ಹೇಳಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಸರ್. ಏನೋ ಲಾಸ್ ಆಗಿರ್ಬೋದು, ಏನೋ ಸಾಲಾಗಿಲ್ಲ ಕೊಟ್ಬಿಟ್ಟು ಅಂತ ಸುಮ್ಮನಾಗಿ ನಾನು ಇದಾದೆ. ಅದಾಯಿತು. ಸರಿ, ಅಂಗಡಿ ಬೇಡ, ಅಂಗಡಿ ಸರಿ ಆಗ್ತಿಲ್ಲ, ದುಡಿಮೆನೇ ಆಗ್ತಿಲ್ಲ, ಬಾಡಿಗೆ ಕಟ್ಟಬೇಕಾದ ತಕ್ಷಣ ಅಂಗಡಿ ಬಾಕ್ಲು ಹಾಕ್ಬಿಟ್ಟು ನಮ್ಮ ಅಕ್ಕ ಒಂದು ಕಂಪ್ನಿ ಹೋಗೋರು ಸರ್. ಆ ಕಂಪ್ನಿ ಕೆಲ್ಸಕ್ಕೆ ಕಳಿಸ್ತೀವಿ ಸರ್ ನಾನು. ನಿಮ್ಮ ಅಕ್ಕನ ಹೆಸರು? ನಮ್ಮ ಅಕ್ಕನ ಹೆಸರು ಹೇಮಲತಾ ಅಂತ. ಓಕೆ. ಕೆಲ್ಸಕ್ಕೆ ಹೋಗೋರು. ಆ ಕಂಪ್ನಿಗೆ ಕೆಲ್ಸಕ್ಕೆ ಕಳಿಸ್ದೆ. ಕೆಲ್ಸಕ್ಕೆ ಕಳಿಸಿದ ಮೇಲೆ 1-2 ತಿಂಗಳು ಚೆನ್ನಾಗಿ ಓದ್ಲು ಸರ್. ಅವ್ರ ಕೈ ಫೋನ್ ಇದ್ಬಿಟ್ರೆ ಸಾಕು ಸರ್. ಈ ಅಂಗಡಿ ಲಾಸ್ ಆಗಿದ ಮೇಲೆ ನೀವೇ ಒತ್ತಾಯ ಮಾಡಿ ಕೆಲ್ಸಕ್ಕೆ ಕಳಿಸ್ತೀರಾ, ಅಥವಾ ಅವರು ಬಂದ್ಬಿಟ್ಟು ಇಲ್ಲ ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ? ಇಲ್ಲ, ಈಗ ಅಂಗಡಿ ಬಿಟ್ಟ ಮೇಲೆ ಮನೇಲಿ ಕೂತು ಏನು ಮಾಡೋದು ಕೆಲಸ? ನಮ್ಮ ಅಕ್ಕ ಹೇಳಿರು, ಬಾರಮ್ಮ ನಾನೇ ಹೋಗ್ತಾರೆ, ಕಂಪ್ನಿಲಿ ಕೆಲಸ ಇದೆ, ಸೂಪರ್ವೈಸರ್ ಕೆಲಸ. ಅವಳು ಓದಿರೋದು 7ನೇ ಕ್ಲಾಸ್ ಸರ್. ನೋಡ್ಕೊಳ್ಳೋರು ಮಕ್ಕಳು ನಮ್ಮ ತಾಯಿ ಇದ್ರು ಸರ್. ನಮ್ಮ ತಾಯಿ ನೋಡ್ಕೊಳ್ಳೋರು. ಮನೆ ಹತ್ರನೇ ಸ್ಕೂಲ್ ಇತ್ತು, ಕರ್ಕೊಂಡು ಹೋಗೋದು ಕರ್ಕೊಂಬರೋದೆಲ್ಲ ಮಾಡೋರು.
ಸರಿ ಅಂತ ಕೆಲ್ಸಕ್ಕೆ ಕಳಿಸಿದ್ವಿ ಸರ್. ಅಲ್ಲಿ ಒಂದು 15-20 ಸಾವಿರ ರೂಪಾಯಿ ಸಂಬಳ ಕೊಡೋರು, 20 ಸಾವಿರ ರೂಪಾಯಿ ಸಂಬಳ ಕೊಡೋರು. ಅದಾದಮೇಲೆ ಕೆಲ್ಸಕ್ಕೆ 2-3 ತಿಂಗಳು ಚೆನ್ನಾಗಿ ಓದ್ಲು. ಹೋದ್ಮೇಲೆ ಅಲ್ಲಿ ಅವಳದು ಬೆಳಗ್ಗೆ ಶಿಫ್ಟು, ಮಧ್ಯಾಹ್ನ ಶಿಫ್ಟು, ನೈಟ್ ಶಿಫ್ಟು ಹಿಂಗೆ ಜಾಸ್ತಿ ಬರೋದು. ನಾನು ಸಹ ಆಟೋ ಓಡಿಸ್ಕೊಂಡು ಹಿಂಗೆ ಬರೋದು. ನೈಟ್ ಶಿಫ್ಟೇ ಜಾಸ್ತಿ ಹಾಕಿ ಉಳಿಸ್ಕೊಳ್ಳ. ನೈಟ್ ಶಿಫ್ಟಲ್ಲಿ ಹಿಂಗೆ ಯಾವಾಗ ನೋಡ್ರೆ ಮನೇಲೇ ಇರ್ತಿರ್ಲಿಲ್ಲ. ಮತ್ತು ಈ ಫೇಸ್ಬುಕ್ಕಲ್ಲಿ ಭಯಂಕರ ಅಡಿಕ್ಟ್ ಆಗ್ಬಿಡ್ಲು ಸರ್. ಫೇಸ್ಬುಕ್ಕಲ್ಲಿ ಸಿಕ್ಸ್ ಜೆಂಟ್ಸ್ಗಳಿರ್ತಾರೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟು ಅವರಿಗೆಲ್ಲ ಅವ್ರು ಕಳ್ಸೋ ಮೆಸೇಜ್ ಇವ್ಳು ರಿಪ್ಲೈ ಮಾಡೋದು, ಇವ್ರು ಕಳ್ಸೋ ಮೆಸೇಜ್ ಅವ್ರು ರಿಪ್ಲೈ ಮಾಡೋದು. ಅವ್ರೆಲ್ಲಿ ಕರೀತಾರೆ ಅಲ್ಲಿಗೆ ಹೋಗೋದು, ಓಯೋ ರೂಮ್ಗಳಿಗೆಲ್ಲ ಹೋಗೋದು. ಓಯೋ ರೂಮ್ಗಳಿಗೆಲ್ಲ ಹೋಗಿದ್ದೆ ಸರ್. ಈಗ ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ ಸರ್. ಅಂಗಡಿಯವ್ರು ಹೇಳಿದ್ದಾರೆ, ನಿಮ್ಮ ಮನೆಯವರು ಓಯೋ ಹೋಟ್ಲಿಗೆ, ಮಡಿವಾಳ ಓಯೋ ಹೋಟ್ಲಿಗೆ ಹೋಗೋದು ನಾನು 2 ಸಲ. ಅಲ್ಲಿ ಅಂಗಡಿ ಸಾಮಾನು ನಮ್ದು ಅಲ್ಲೇ ಪಕ್ಕದಲ್ಲಿ ಅಂಗಡಿ ಇರೋದು. ಆ ಅಂಗಡಿ ಸಾಮಾನು ತರಕ್ಕೆ ಹೋದಾಗ ನಾನು ನಿಮ್ಮ ಮನೆಯವ್ರು ಹೋಗಿದ್ದು ನಾನು 2 ಸಲ ನೋಡಿದ್ದೀನಿ ಓಯೋ ಹೋಟ್ಲಿಗೆ ಅಂತ ಹೇಳಿದ್ರು ಸರ್. ನಮ್ಮ ಸಂಬಂಧ ಹಿಂಗೆ ಬಿರುಕು ಬಿಟ್ಟಾದ್ಮೇಲೆ, ಗಲಾಟೆ ಎಲ್ಲ ಗೊತ್ತಾದ್ಮೇಲೆ ನಾವು ಹೇಳೋಣ ಅಂದ್ಕೊಂಡಿದ್ವಿ. ಬಟ್ ನಿಮ್ಮ ಸಂಸಾರದಲ್ಲಿ ಉಳಿ ಹಿಂಡಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಹೇಳಿರಲಿಲ್ಲ. ಇಷ್ಟೆಲ್ಲ ಜಗಳ ಗಲಾಟೆ ಎಲ್ಲ ಆದಮೇಲೆ ಗೊತ್ತಾಯಿತು. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ನಾನೇ ಒಂದು 2-3 ಸಲ ಹೋಗಿರೋದನ್ನು ನೋಡಿದ್ದೀನಿ ಓಯೋ ಹೋಟ್ಲಿಗೆ ಅಂತಲೇ ಹೇಳಿದ್ರು ಸರ್. ಅದಾದಮೇಲೆ ಅವ್ರದ್ದು ಫೋನ್ ಎಲ್ಲ ತಗೊಂಡು ನೋಡ್ರಿ ಎಷ್ಟು ಜನ ಅಂದರೆ ಮಡಿವಾಳ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಸರ್, ನಾನು ಈ ಥರ ಎಲ್ಲ ನನ್ನ ಹೆಂಡ್ತಿ ಮೋಸ ಮಾಡಿದ್ದಾಳೆ ಅಂತ. ಅವರು ಆ ಫೋನ್ ಇಸ್ಕೊಂಡು ಚೆಕ್ ಮಾಡಿದಾಗ ಒಂದು 80-100 ಜನ ಸರ್ ಇರೋದು, ಬರೀ ಜೆಂಟ್ಸು. ಎಲ್ಲರ ಜೊತೆನೂ ಹಿಂಗೆ ಮೆಸೇಜ್ಗಳು ಮಾಡೋದು. ಅವರು ಐ ಲವ್ ಯು ಅಂದರೆ ಇವಳು ಐ ಲವ್ ಯು ಅಂತ ಕಳಿಸೋದು, ಕಿಸ್ಮಿ ಪಸ್ಮಿ ಬರೀ ಕೆಟ್ಟದಾಗಿ ಚಾಟ್ ಮಾಡ್ಕೊಂಡಿರೋದು. ಅವೆಲ್ಲ ಆಯಿತು ಸರ್. ಅವೆಲ್ಲ ಆದಮೇಲೆ ನಾನು ಏನು ಮಾಡಿದೆ, ಮಂತ್ರಾಲಯಕ್ಕೆ ಏನಾಯಿತು, ನಾನು ಊರಿಗೆ ಹೋಗಿದ್ದೆ ಸರ್. ನಮ್ಮದು ಇದು ಹೊಸ್ತುರ್ಗ, ನಮ್ಮ ತಾಯಿ ತವ್ರ ಮನೆ. 1 ಇಯರ್ ಬ್ಯಾಕಲ್ಲಿ ನಮ್ಮ ತಾಯಿ ತವ್ರ ಮನೆ ಹೊಸ್ತುರ್ಗ ಅಂತ ಇತ್ತು. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸರ್. ಮನೆಯನ್ನು ಕಟ್ಟಿಸ್ತಿದ್ರು ನಮ್ಮ ಚಿಕ್ಕಮ್ಮ. ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಕರ್ಸ್ಕೊಂಡಿದ್ರು ನನ್ನನ್ನು. ನಾನು ಒಂದು ವಾರಗಟ್ಟಲೆ ಅಲ್ಲಿದ್ದೆ. ಆ ಟೈಮಲ್ಲಿ ಇವಳು ಏನು ಮಾಡಿದೆ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾಳೆ, ಮಾಡಿದ್ದಾಳೆ. ಮನೆಯಲ್ಲಿ ನಮ್ಮ ಅಮ್ಮ ಒಂದೇ ಇರೋದು. ಅಮ್ಮ ಬಿಟ್ಟರೆ ಮಕ್ಕಳಿದ್ದಾವೆ. ಮಕ್ಕಳು ಸ್ಕೂಲಿಗೆ ಕಳ್ಸೋದು ಮಾಡೋದು ನಮ್ಮ ಅಮ್ಮ ನೋಡ್ಕೊಳುತ್ತೆ. ಇವಳು ಏನಂತ ಹೇಳೋಗಿದ್ದಾಳೆ, ಅಮ್ಮ ನಿಮ್ಮ ಮನೆಯವರು ಊರಲ್ಲಿಲ್ಲ, ಅವರು ಊರಲ್ಲಿದ್ದಾರೆ. ನಮ್ಮ ಕಂಪ್ನಿ ಕಡೆಯಿಂದ ಫ್ರೆಂಡ್ಸ್ಗಳೆಲ್ಲ ಹಿಂಗೆ ಇದೆ, ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ, ಹೋಗಿ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಪರ್ಮಿಷನ್ ಕೇಳಿದ್ದಾಳೆ. ಅದಕ್ಕೆ ಏನು ಕಂಪ್ನಿ ಕಡೆಯಿಂದ ಅಲ್ವಾ, ಹೋಗ್ಲಿ ಬಿಡು ಅಂತ ನಮ್ಮಮ್ಮ. ನನಗೂ ಏನೊಂದು ಮಾತು ಏನು ಹೇಳಿಲ್ಲ. ಅಮ್ಮನ ಹತ್ರ ಫೋನ್ ಇಲ್ಲ ಹೇಳೋಕ್ಕೂ ಆಗಲ್ಲ, ಅವ್ರಿಗೆ ಫೋನ್ ಮಾಡೋಕ್ಕೂ ಬರಲ್ಲ, ಅವ್ರು ಓದಿಲ್ಲ, ಅನ್ಎಜುಕೇಟೆಡ್ ಮಕ್ಳುಗಳು, ಚಿಕ್ಕ ಅವಕ್ಕೂ ಗೊತ್ತಿಲ್ಲ. ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೇ ಪಾಪ ಎಲ್ಲ ತಲೆ ಬಾಚಿ ಹೂ ಮೂಡಿಸಿ ಸಿಂಗಾರ ಮಾಡಿ ಕಳಿಸಿದೆ. ಮಂತ್ರಾಲಯಕ್ಕೆ ಹೋಗ್ತಿದ್ದಾಳೆ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಜೊತೆ ಅಂತ ಹೇಳ್ಬಿಟ್ಟು ಫುಲ್ ಮೇಕಪ್ ಮಾಡ್ಕೊಂಡು ಹೋಗಿದ್ದಾಳೆ ಸರ್. ಹೋಗುವಾಗ್ಲೇ ಯಾವನ ಜೊತೆ ಪಿಕ್ ಮಾಡ್ಕೊಂಡು, ಅವನ ಹೆಸರು ಶಿವು ಅಂತ ಫೇಸ್ಬುಕ್ಕಲ್ಲಿ ಅವ್ನು ನಮ್ಮದು, ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವನ ಜೊತೆ ಈ ಬಸ್ ಸ್ಲೀಪಿಂಗ್ ಕೋಚ್ ಇದೆಯಲ್ಲ ಆ ಬಸ್ಸಲ್ಲೇ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಸ್ಸಲ್ಲೇ ಮತ್ತು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಲಾಡ್ಜ್ ಮಾಡ್ಕೊಂಡು ಅಲ್ಲೆಲ್ಲ ಕೆಟ್ಟ ಕೆಲಸಗಳೆಲ್ಲ ಮಾಡ್ಕೊಂಡು ಮಂತ್ರಾಲಯದಲ್ಲೆಲ್ಲ ಫೋಟೋ ಗಿಟೆಲ್ಲ ತೆಗೆಸ್ಕೊಂಡು ಎಲ್ಲ ಮಾಡಿದ್ಲು. ಅದಾದ್ಮೇಲೆ ನಮ್ಮ ಅಕ್ಕ ಮಾರನೇ ದಿವಸ ಬಂದು ನಮ್ಮ ಅಮ್ಮನ ಮನೆಗೆ ಬರ್ತಾರೆ. ಅವಾಗ ಮಂತ್ರಾಲಯಕ್ಕೆ ಹೋಗಿದ್ದು ನನಗೆ ಗೊತ್ತಿಲ್ಲ ವಿಚಾರ. ಇಲ್ಲ ಫ್ರೆಂಡ್ಸ್, ಕಂಪನಿ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಕಂಪನಿ ಫ್ರೆಂಡ್ಸ್ ಜೊತೆ ಯಾರೋ ಜೊತೆ ಹೋಗಿಲ್ಲ, ಅವನು ಕರ್ಕೊಂಡು ಹೋಗಿರೋದು. ಬೇರೆಯವನ್ನ ಅವನ ಜೊತೆ ಕರ್ಕೊಂಡು ಹೋಗಿರೋದು. ಅವಾಗ ನಮ್ಮ ಅಕ್ಕ ಮಾರನೇ ದಿವಸ ಬಂದಿದ್ದಾರೆ ನಮ್ಮ ಮನೆಗೆ. ನಮ್ಮ ಅಕ್ಕನ ಅದೇ ಕಂಪ್ನಿಲೇ ಕೆಲಸ ಮಾಡೋದು. ಅವರು ಅಮ್ಮನ ಹತ್ರ ಕೇಳಿದ್ದಾರೆ, ಎಲ್ಲಿ ಕವಿತಾ ಕಾಣಿಸ್ತಿಲ್ವಲ್ಲ ಅದಕ್ಕೆ. ಹಂಗೆ ಮಂತ್ರಾಲಯಕ್ಕೆ ಫ್ರೆಂಡ್ಸ್ ಜೊತೆನೋ ಟೂರ್ ಹೋಗಿದಾರಂತೆ, ನಿನಗೇನು ಹೇಳಿಲ್ವಾ ಅಂತ ಕೇಳಿದರು. ನನಗೇನು ಹೇಳಿಲ್ಲ, ನಾನು ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದಲ್ವ, ನನಗೆ ಗೊತ್ತೇ ಇಲ್ವಲ್ಲ ಯಾರು ಇರೋ ಅಂತ ಫೋನ್ ಮಾಡಿ ಆ ಕಂಪ್ನಿಲಿರೋ ಫ್ರೆಂಡ್ಸ್ಗಳೆಲ್ಲ ಕೇಳಿದ್ದಾರೆ. ಕೇಳಿದಾಗ ಅವರು ಇಲ್ಲ ಮೇಡಮ್ ನಮಗೇನು ಗೊತ್ತೇ ಇಲ್ಲ, ನಾವು ಯಾರು ಹೋಗೇ ಇಲ್ಲ, ನಮಗೇನು ವಿಚಾರನೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವಾಗ ನಾನು ಅವತ್ತು ನೈಟ್ ಅವಳು ಹೋಗಿದ್ದ ದಿವಸ ನಾನು ಫೋನ್ ಮಾಡಿ ಕೇಳಿದರೆ, ಇಲ್ಲ ನಾನು ಕೆಲಸದಲ್ಲಿದ್ದೀನಿ 8 ನೈಟ್ ಡ್ಯೂಟಿ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ಲು. ನಾನು ಕೆಲ್ಸಕ್ಕೆ ಹೋಗ್ತಿದ್ದಾಳ ಮಾಮೂಲಿ ಅಂದ್ಕೊಂಡು ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದ. ನಮ್ಮ ಅಮ್ಮನ ಹತ್ರ ಸಾಯಂಕಾಲ 6 ಗಂಟೆಗೆ ರೆಡಿ ಆಗ್ಬಿಟ್ಟು ಫುಲ್ ಮೇಕಪ್ ಮಾಡ್ಕೊಂಡು ಹೋಗಿರೋದು. ನಾನು ಅವತ್ತೇ ರಾತ್ರಿ 8 ಗಂಟೆ ದಿನ ಫೋನ್ ಮಾಡ್ತೀನಿ, ಕೆಲಸ ಎಲ್ಲ ಮುಗಿದ್ಮೇಲೆ 8 ಗಂಟೆ ಮೇಲೆ ಫೋನ್ ಮಾಡ್ತಿದ್ದೆ. ಎಲ್ಲಿದೆ ಏನು ಮಾಡಿದೆ ಅಂತ. ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಕೆಲಸದಲ್ಲಿದ್ದೀನಿ ಅಂತ ಹೇಳಿದ್ದು. ಸರಿ ಅಂತ ನಾನು ಸುಮ್ಮನೆ. ಮಾರನೇ ದಿವಸ ನಮ್ಮ ಅಕ್ಕ ಫೋನ್ ಮಾಡಿ, ನೈಟ್ ಶಿಫ್ಟ್ ಕೆಲಸ ಇರೋದು ಸರ್. ಅವಳು ಜಾಸ್ತಿ ನೈಟ್ ಶಿಫ್ಟೇ ಹಾಕಿಸ್ಕೊಳ್ಳೋದು. ಅಲ್ಲಿನೂ ಕೆಲಸ ಜಾಗದಲ್ಲೂ ತುಂಬಾ ಆಟ ಆಡ್ಬಿಟ್ಟಿದ್ದಾಳೆ. ಕೆಲಸದ ಹತ್ರ ಒಬ್ಬ ಹುಡುಗನು ಕೂಡ ಹೇಳಿದಾನೆ ನಮ್ಮ ಅಕ್ಕಂಗೆ, ಅಮ್ಮ ಅವಳೆ ಆ ಅಮ್ಮ ಸರಿನೇ ಇಲ್ಲ, ನನ್ನ ಮೇಲೆ ಪ್ರಪೋಸ್ ಮಾಡ್ಕೊಂಡು ಬಂದಿದ್ರು, ನಾನೇ ಬೇಡ ಅಂತ ತಳಿದೆ, ಹಂಗೆಲ್ಲ ತುಂಬಾ ಓವರ್ ಆಗಾಡೋರು ಅಂತಾನು ಹೇಳಿದಾರೆ ಆ ಹುಡುಗ. ಅದಾದ್ಮೇಲೆ ಆ ಹುಡುಗ ಹೇಳಿದಾನೆ, ಯಾವನ್ ಜೊತೆ ಬೈಕಲ್ಲಿ ಮಾರುತಳ್ಳಿ ರೋಡಲ್ಲಿ ಹೋಗೋದು ನಾನು ಒಂದ್ಸಲ ನೋಡಿದ್ದೆ, ಕ್ಯಾಮ್ರಾ ಹಿಡ್ಕೊಂಡು ಫೋಟೋ ತಗೊಂಡಿದ್ದೆ. ಬಟ್ ಆ ಫೋಟೋ ಎಲ್ಲ ತೋರಿಸಿ ಯಾಕೆ ಸುಮ್ಮನೆ ನಿಮಗೆಲ್ಲ ದೊಡ್ಡದು ಮಾಡೋದಂತ ಇತ್ತು, ನಿಮ್ದೆಲ್ಲ ಈ ಗಲಾಟೆ ಆದ್ಮೇಲೆ ನಾನು ಈ ವಿಚಾರ ತಿಳಿಸ್ತಾ ನಿಮ್ಗೆ ಅಂತ ನಮ್ಮ ಅಕ್ಕಂಗೆ ಹೇಳಿದಾರೆ ಅವರು. ಫಸ್ಟೇ ಒಂದ್ಸರಿ ಇಲ್ಲಿ ರೇಷನ್ ಅಂಗಡಿ ಹತ್ರನೂ ಅಲ್ಲೂ ಒಂದು 3-4 ಜನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ಅಂಗಡಿ ಮಾಡಾಕಿ ಎಲ್ಲ ಹೋದ್ಲು. ಆ ವಿಚಾರ ಕೇಳಿದಾಗ ಮಗಳ ಮೇಲೆ ಆಣೆ ಇಟ್ಟು ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ಲು. ನಾನು ತುಂಬಾ ಒಂಥರ ಅಮಾಯಕ ನಂಬ್ತಾ ಇದ್ದೆ, ಏನು ಮಕ್ಳ ಮೇಲೆ ಆಣೆ ಮಾಡ್ತಾಳಲ್ಲ. ಅಲ್ಲಿ ಎದುರುಗಡೆ ಮನೆ ಆಂಟಿನೇ ಹೇಳೋರು,
ಯಾವನ ಬರ್ತಾನೆ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಪೇಂಟ್ ಕೆಲಸ ಮಾಡೋನು, ಅವನಿಗೆ ಇರೋಬರ ಅಂಗಡಿ ಸಾಮಾನಲ್ಲಿ ತುಂಬಿಕೊಡ್ತಾಳೆ, ಮತ್ತು ಅಂಗಡಿಲಿ ಏನು ಕ್ಯಾಶ್ ಇರುತ್ತೆ ಎಲ್ಲ ಕೊಡ್ತಾರೆ. ಅವನೇನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ನೋ ಇಲ್ಲ ಏನು ಮಾಡ್ತಿದ್ನೋ ಖುಷಿಯಾಗಿ ಕೊಡೋಳು. ಒಟ್ಟು ಅಂಗಡಿ ಪೂರ್ತಿ ಗುಂಡಿ ಮಾಡಾಕಿಲ್ಲ ಸರ್ 3 ಲಕ್ಷದ್ದು. ನನಗೆ ಏನು ವಿಚಾರನೇ ಗೊತ್ತಿಲ್ಲ. ಹೋಯ್ತು ಹೋಗ್ಲಿ, ಸುಮ್ಮನೆ ಇನ್ನೇನು ಲಾಸ್ ಆಗಿರ್ಬೋದು ಅಂದ್ಕೊಂಡು ನಾನು ಸುಮ್ಮನೆ ಹೋಯ್ತು. ಯಾಕೆಂದ್ರೆ ಹೆಂಡತಿ ಮೇಲೆ ತಪ್ಪೋರಿಸ್ಬಾರ್ದು, ನಮ್ಮ ಸಂಸಾರ ಅಲ್ವಾ ಅಂತ ನಾನು ಯೋಚನೆ ಮಾಡ್ಕೊಂಡು ಅಂಗಡಿ ಬಿಡಿಸ್ಬಿಟ್ಟು ಕಳಿಸ್ದೆ ಸರ್. ಕೆಲ್ಸಕ್ಕೆ ಹೋದ್ರೆ 2 ತಿಂಗಳು ಚೆನ್ನಾಗಿದ್ದು. ಅವ್ರ ಕೈಲಿ ಮೊಬೈಲ್ ಇದ್ಬಿಟ್ರೆ ಸರಿ ಇಲ್ಲ. ಮೊಬೈಲ್ ಸಿಕ್ಕಿದ ತಕ್ಷಣ ಫ್ರೆಂಡ್ಗಳ ಚಾಟ್ ಮಾಡೋದು. ಕೆಲಸಕ್ಕೆ ಸರ್ ಇಲ್ಲಿಂದ ಮನೆಗೆ 10:30 ಕೆಲಸ ಅಂದರೆ 10 ಗಂಟೆಗೆ ಬಿಟ್ಟು ಹೋಗ್ಬಿಡೋಳು ಸ್ಟಾರ್ಟಿಂಗ್ ಎಲ್ಲ. ಆಮೇಲೆ ಏನಾಯಿತು ಅಂದರೆ ಕೆಲಸ ಈಗ 10:30 ಕೆಲಸ ಇದೆ ಅಂದರೆ 8 ಗಂಟೆಗೆ ಹೋಗೋದು. ಟ್ರಾಫಿಕ್ ಜಾಸ್ತಿ ಇರುತ್ತೆ ಹಂಗೆ ಅಂತ ಹೋಗುವಾಗ ಏನು ಮಾಡೋದು, ಅಲ್ಲಿ ಫ್ರೆಂಡ್ಸ್ಗಳು ಮೀಟ್ ಮಾಡ್ಕೊಳ್ಳೋದು. ಮತ್ತಷ್ಟೇ ಅಲ್ಲಿ ಕೆಲಸ ಈಗ ಸಾಯಂಕಾಲ ಒಂದು 4 ಗಂಟೆ ಮುಗೀತೆ ಅಂದ್ಕೊಳ್ಳಿ. ಸಾಯಂಕಾಲ 4 ಗಂಟೆ ಮುಗಿದ್ರೆ ಅರ್ಧ ಗಂಟೆ 5 ಗಂಟೆ 5:30 ಬಂದ್ಬಿಡೋಳು ಸ್ಟಾರ್ಟಿಂಗೆಲ್ಲ. ಆಮೇಲೆ 8 ಗಂಟೆ 9 ಗಂಟೆಗೆಲ್ಲ ಬರೋಳು. ಫುಲ್ ಟ್ರಾಫಿಕ್ಕು ಹಂಗೆ ಹಿಂಗೆ ಫ್ರೆಂಡ್ಸ್ ಜೊತೆ ಕಾಫಿ ಕುಡಿತಾ ಕೂತಿದ್ದೆ ಹಂಗೆ ಅಂತ ಸುಳ್ಳು ಹೇಳೋ ಮಾಡ್ತಾರೆ. ನಾನು ಬರೋದು ರಾತ್ರಿ 10-11 ಗಂಟೆ. ನಮಗೇನು ವಿಚಾರ ಗೊತ್ತಾಗ್ತಿರಲಿಲ್ಲ. ಇವಳು ಏನು ಮಾಡೋಳು, ಹಿಂಗೆ ಫ್ರೆಂಡ್ಸ್ಗಳನ್ನೆಲ್ಲ ಪಿಕ್ ಮಾಡ್ಕೊಂಡ್ಬಿಟ್ಟು ಓಯೋ ರೂಮ್ಗಳಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ತುಂಬ ಮಜಾ ಮಾಡ್ಕೊಂಡು ಬರೋಳು. ನನಗೆ ಇದ್ಯಾವುದು ವಿಚಾರನೇ ಗೊತ್ತಿಲ್ಲ. ಇದೆಲ್ಲ ಆಯಿತು. ಇದೆಲ್ಲ ಆಮೇಲೆ ಗೊತ್ತಾಗಿದ್ದು ಯಾವಾಗ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಈ ವಿಚಾರಗಳು ಗೊತ್ತಾಗಿದ್ದು ನನಗೆ. ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ನಮ್ಮ ಅಮ್ಮನ ಹತ್ರ ಹೇಳ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೋದಳು. ಆಮೇಲೆ ನಮ್ಮ ಅಕ್ಕ ಬಂದು ಕೇಳಿದ್ಮೇಲೆ ಏನು ಹೇಳಿರೋದು, ಯಾರು ಹೋಗೇ ಇಲ್ಲ ಅಂತಲ್ಲಮ್ಮ ನೀನು ಹೆಂಗೆ ಕಳಿಸ್ತೆ ಅಂತ ನಮ್ಮ ಅಕ್ಕ ಕೇಳಿ ತಮ್ಮಗೆ, ನಮ್ಮ ಅಮ್ಮಗೆ. ಅವಳು ಹಿಂಗೆ ಹೇಳೋದ್ಲಲ್ಲ, ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ, ನಾನು ಅವ್ರ ಜೊತೆ ಹೋಗ್ತಿದ್ದೀನಿ ಅಂತ ನನ್ನಂತ ಸುಳ್ಳು ಹೇಳೋದು. ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ. ಆಮೇಲೆ ನನಗೆ ಫೋನ್ ಮಾಡಿ ಕೇಳಿದ್ರು ನಮ್ಮಕ್ಕ, ನೀನೇನಾರು ಹೇಳಿದ್ದೆ ನಮ್ಮ ಮಂತ್ರಾಲಯಕ್ಕೆ ಹೋಗು ಅಂತ ನನಗೆ ಫೋನ್ ಮಾಡಿ ಕೇಳಿದ್ರು ನಮ್ಮಕ್ಕ. ನನಗೇನು ಗೊತ್ತೇ ಇಲ್ಲಕ್ಕ ವಿಚಾರ. ರಾತ್ರಿ 8 ಗಂಟೆ ಫೋನ್ ಮಾಡಿ ಕೇಳಿದೆ ನಾನು. 8 ಗಂಟೆ ಫೋನ್ ಮಾಡಿ ಕೇಳಿದೆ, ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿದ್ದು. ಮಂತ್ರಾಲಯಕ್ಕೆ ಹೋಗಿರೋ ವಿಚಾರ ನನಗೆ ಏನು ಗೊತ್ತೇ ಇಲ್ಲ ಅಂತ ಹೇಳಿದೆ. ಆ ತಕ್ಷಣ ನಾನು ಫೋನ್ ಮಾಡಿದೆ ಸರ್. ಫೋನ್ ಮಾಡಿದ್ರೆ ಎಷ್ಟು ಮಾಡಿದ್ರೆ ಫೋನ್ ಎತ್ತಲಿಲ್ಲ. ಹಾಗೆ ಎಷ್ಟೋ ಒಂದು 20-30 ಸಲ ನಾನು ಕಾಲ್ ಮೇಲೆ ಕಾಲ್ ಮಾಡಿದ್ಮೇಲೆ ಅವಾಗ ಎತ್ತಿದ್ಲು. ಅವ್ನು ಯಾವನ ಜನ ಇದ್ಲೇನೋ ಎತ್ತಕ್ಕಾಗಿಲ್ಲ ಅನ್ಸುತ್ತೆ. ಆಮೇಲೆ ಎತ್ಬಿಟ್ಟು ಕೇಳಿದ್ರೆ ಮಂತ್ರಾಲಯಕ್ಕೆ ಬಂದಿದ್ದೆ. ಮತ್ತು ನನಗೆ ಯಾಕೆ ಹೇಳಿ ನಿಮಗೆ ಹೇಳಿದ್ರೆ ಕಳ್ಸಲ್ಲ ಅಂದ್ಕೊಂಡು ಯಾರ್ಯಾರೋ ಫ್ರೆಂಡ್ಸ್ ಜೊತೆ ಹೋಗಿದೆ. ಮತ್ತು ಕಳ್ಸೋ ಗ್ರೂಪ್ ಫೋಟೋ ಅಂದರೆ ಅವಳೊಬ್ಳದ್ದು ಫೋಟೋ ಮಾತ್ರ ಕಳಿಸಿದ್ಲು. ಯಾರು ನಾನು ಲಾಸ್ಟಿಗೆ ನಮ್ಮ ಅಕ್ಕ ಕೇಳಿದರೆ ಯಾವ ಫ್ರೆಂಡ್ಸು ಹೋಗಿಲ್ಲ ಅಂತ ಹೇಳಿದಾರೆ ಅಂತ. ನೀನು ಹೆಂಗೆ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಲಾಸ್ಟಿಗೆ ಅವ್ರಿಗೇನೋ ಕೆಲಸ ಆಯಿತು ಬರೋಲ್ಲ ಅಂತ ಹೇಳಿ ಅದಕ್ಕೆ ನಾನು ಒಬ್ಬಳೇ ಹೋದೆ, ಬೇಜಾರಾಯಿತು ಅಂತ ಹೇಳಿದ್ದು ಸುಳ್ಳು. ಫೋಟೋ ಕಳಿಸ್ಲಲ್ಲ, ಸೆಲ್ಫಿ ಕಳಿಸ್ಲಾ ಅಥವಾ ಬೇರೆ ಯಾರಾದ್ರೂ ಬೇರೆ ಯಾರೋ ಹಿಡಿದು ಕಳಿಸಿರೋದು. ಫೋಟೋ ಇದೆಯಾ? ಫೋಟೋ ಎಲ್ಲ ಇದೆ, ಕ್ಯಾಮ್ರಾದಲ್ಲೇ ಇದ್ದಾವೆ. ಸರಿ ಇರಲಿ. ಅದು ಎಲ್ಲ ಗೊತ್ತಾಯ್ತು ಸರ್. ಅದಾದಮೇಲೆ ಇದು ನೀನು ಸೆಲ್ಫಿ ತೊಗೊಂಡಿದ್ರೆ ನಿನ್ನ ಮೊಬೈಲಲ್ಲಿ ಬರಬೇಕು, ಇದು ಬೇರೆ ಫೋಟೋದಿಂದ ಕಳಿಸಿರೋದು ನಿನ್ನ ಫೋನಿಗಿದು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಜಗಳ ಮಾಡಿದ್ವಿ ಸರ್. ಅದಾದಮೇಲೆ ಮಂತ್ರಾಲಯದಿಂದ ಬಂದಮೇಲೆ ಏನು ಮಾಡಿದ್ದಾಳೆ, ಇಲ್ಲಿ ನಮ್ಮ ಅಮ್ಮನ ಹತ್ರ ಯಾರೋ ಫ್ರೆಂಡ್ ಕರ್ಕೊಂಡ್ಬಂದಿದ್ದಾಳೆ ಲೇಡೀಸ್ನ, ಅವಳ ಕಂಪ್ನಿಗೆ ಹೋಗೋ ಕಡೆಯನ್ನ ಕರ್ಕೊಂಡ್ಬಿಟ್ಟು ಇವಳ ಜೊತೆ ಹೋಗಿದ್ದೆ ನಾನು ಇಬ್ಬರೇ ಹೋಗಿದ್ದು. ಅಂದ್ರೆ ನಿಮಗೆ ಫೋನಲ್ಲಿ ಹೇಳಿದ್ದು ನಾನು ಒಬ್ಬಳೇ ಬಂದಿದ್ದು ನನ್ನ ಹತ್ರ ಹೇಳಿರೋದು. ಇಲ್ಲಿ ಬಂದು ನಮ್ಮ ಅಮ್ಮನ ಹತ್ರ ಏನಂತ ಸುಳ್ಳು ಹೇಳಿರೋದು. ನಾ ಬಂದ ತಕ್ಷಣ ಅವಳನ್ನ ಕರ್ಕೊಂಡ್ಬಂದಿದ್ದಾಳೆ ಜೊತೆಯಲ್ಲೇ ಒಪ್ಸಕ್ಕೆ. ಇದೆಲ್ಲ ಗೊತ್ತಾಯ್ತಲ್ಲ, ಫೋನ್ ಮಾಡಿ ವಿಚಾರ ಹಂಗೆ ಯಾರು ಹೋಗಿಲ್ಲ ಹಂಗೆ ಅಂತ ಹೇಳಿದ್ಕೆ, ಇಲ್ಲ ಇವಳೊಬ್ಳು ಬಂದು ಇನ್ಯಾರು ಬರಲಿಲ್ಲ, ಅವಳ ಜೊತೆ ಮಾತ್ರ ಹೋಗಿದೆ ಅಂತ. ಅವಾಗ ನಮ್ಮ ಅಕ್ಕ ಅವಳಿಗೆ ಏನಮ್ಮ ನೀನು ಹೋಗಿದ್ದ ಮತ್ತು ನಿಂದಲ್ಲಿ ಫೋಟೋ ಏನು ಅಂತ ಕೇಳಿದ್ಕೆ ಅವಳು ಸ್ವಲ್ಪ ಭಯ ಪಟ್ಬಿಟ್ಟು, ಇಲ್ಲ ಅಕ್ಕ ಅವ್ರು ನಮ್ಮ ಮನೆ ಹತ್ರ ಬಂದು ಹಿಂಗೆ ಕೇಳ್ಕೊಂಡ್ರು, ನಮ್ಮ ಮನೇಲಿ ಹಿಂಗೆಲ್ಲ ಗಲಾಟೆ ಆಗಿದೆ, ಒಂದು ಮಾತು ಸುಳ್ಳು ಹೇಳಿ ಬಂದು ಅಂತ ಹೇಳಿರು, ಅದಕ್ಕೆ ಬಂದು ಹೇಳಿದ್ರು, ನಾನು ಹೋಗಿಲ್ಲ ಅಂತ ಸುಳ್ಳು ಹೇಳಿದರು. ಆವಾಗ ಗೊತ್ತಾಯ್ತು ವಿಚಾರ, ಇವಳೊಬ್ಳೇ ಹೋಗಿರೋದ ಇಲ್ಲ ಬೇರೆ ಯಾರ ಜೊತೆ ಹೋಗಿರೋದ ಅಂತ ನನಗೆ ಅವಾಗ ಅನುಮಾನ ಬಂತು. ಸರಿ, ಅನುಮಾನ ಬಂದಮೇಲೆ ನಾನೇನು ಮಾಡಿದೆ, ಕೇಳಿದೆ. ಇಲ್ಲ ನನಗೆ ತುಂಬ ತಲೆ ಕೆಟ್ಟಿತ್ತು, ಬೇಜಾರಾಯಿತು, ಅದಕ್ಕೆ ನಾನು ಒಬ್ಬಳೇ ಹೋದೆ ಅಂತ ಹೇಳಿದ್ದು. ಅಲ್ಲಮ್ಮ ನಿನ್ಗೆ ಹೋಗ್ಬೇಕು ಅಂತ ಆಸೆ ಇದ್ದಿದ್ದೆ, ನಾನೇ ಕರ್ಕೊಂಡು ಹೋಗ್ತಿದ್ನಲ್ಲ, ನೀನು ಒಬ್ಬಳೇ ಹೋಗೋಂಥದ್ದು ಏನಿತ್ತು ಅವಶ್ಯಕತೆ ಅಂತಲೂ ಕೇಳಿದೆ. ಇಲ್ಲ ನನಗೆ ಅವಳೊಂಥರ ಮೂಡಿ ಮನಸ್ಸಿಗೆ ಬಂದ ಮಾತಾಡೋಳು. ಇಲ್ಲ ನನಗೆ ಬೇಜಾರಾಯಿತು, ಹೋದೆ ಅಷ್ಟೇ, ಏನಿವಾಗ ಬೇಕಾ ಬಿಟ್ಟು ಹೋದೆ, ಏನಿವಾಗ ಯಾರ್ಯಾರ ಜೊತೆ ಹೋಗಿರ್ಬೇಕು, ನೀನು ಹೋಗಿದ್ದು ಸಾಕ್ಷಿ ತೋರಿಸ್, ನೀನು ನಾನು ಒಬ್ಬಳೇ ಹೋದೆ ಈಗ ಅಂತ ಹೇಳು. ಏನು ಮಾಡಿದ್ರು ಒಪ್ಕೊಳ್ತಿಲ್ಲ ಸರ್. ಸರಿ ನಾನು ಅಂತೇಳಿ ಸುಮ್ಮನಾಗಿ ನಾನೇ ಮಾಡಿದೆ. ಮಾರನೇ ದಿವಸ ನಾನು ಕೇಳಿದ್ರೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟೆ ಸರ್. ಮಂತ್ರಾಲಯಕ್ಕೆ ಹೋದ್ರಿ? ನಾನೇ ಹೋದೆ, ನೋಡೋಣ ಸಾಕ್ಷಿ ಏನಾರು ಸಿಗುತ್ತಾ, ಅಲ್ಲಿ ಒಬ್ಬಳೇ ಹೋಗಿದ್ದಾಳೆ, ಅಲ್ಲಿ ಬೇರೆ ಯಾರ ಜೊತೆ ಹೋಗಿದ್ದಾರ ಅಂತ. ಸರಿ ಅಂತ ಮಂತ್ರಾಲಯಕ್ಕೆಲ್ಲ ಹೋಗಿ ಅಲ್ಲೆಲ್ಲ ವಿಚಾರಿಸಿ ಅಕ್ಕಪಕ್ಕೆಲ್ಲ ಕೇಳಿ ನೋಡಿದೆ, ಯಾರು ಏನು ಹೇಳಿಲ್ಲ, ಗೊತ್ತಿಲ್ಲ, ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಾರೆ ಅಂತ ಹೇಳಿ. ಫೋಟೋ ಹಿಡ್ಕೊಂಡು ಹೋಗಿದ್ರಾ? ಅವ್ರ ಫೋಟೋ ಎಲ್ಲ ತೋರಿಸ್ದೆ. ಈ ಥರ 2 ದಿವಸದ ಹಿಂದೆ ಬಂದಿದ್ಲು ನಮ್ಮ ಮನೆಯವರು, ಏನಾರು CC ಕ್ಯಾಮ್ರಾದ ಪ್ರೂಫ್ ಏನಾರು ಸಿಗುತ್ತೆ ಅಂತ ಕೇಳಿದೆ. ಅಕ್ಕಪಕ್ಕ ಹೋಟ್ಲೊಳಗೆ ವಿಚಾರಿಸ್ದೆ, ಗೊತ್ತಿಲ್ಲ ಅಂದರು. ಸರಿ ಅಂತ ದೇವಸ್ಥಾನದೊಳಗೆ ಹೋದೆ ಸರ್. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದೊಳಗೆ ಅಲ್ಲಿ CC ಕ್ಯಾಮ್ರಾ ಇರುತ್ತಲ್ಲ ಸರ್, ಆ CC ಕ್ಯಾಮ್ರಾ ಇವು ಓನರ್ ಹತ್ರ ಕೇಳಿದೆ ನಾನು. ಏನಂತ ಕೇಳಿದೆ, ಸರ್ ಹಿಂಗೆ ನಮ್ಮ ಮಿಸ್ಸಸ್ 2 ದಿವಸದಿಂದ ಬಂದಿದ್ರು, ಬಟ್ 2 ದಿವಸ ಮನೆಗೆ ಬಂದಿಲ್ಲ, ಒಬ್ಬಳೇ ಹೋಗ್ತೀನಿ ಅಂತ ಸುಳ್ಳು ಹೇಳೋ ಹೋಗಿದ್ರು, ಮನೆಗೆ ಬಂದಿಲ್ಲ, ಒಂಚೂರು ಚೆಕ್ ಮಾಡಿ ಹೇಳೋಕ್ಕಾಗತ್ತಾ ಸರ್ ಅಂತ ಕೇಳಿದೆ. ಹೌದೇನಪ್ಪ, ಕಳೆದೋಗಿದ್ದಾನೆ ಮಿಸ್ಸಸ್ ಅಂತೆಲ್ಲ ಫೋಟೋ ಎಲ್ಲ ತೋರಿಸು ಅಂದರು. ಫೋಟೋ ಎಲ್ಲ ತೋರಿಸ್ದೆ, ನಾನು ಅವ್ರ ಜೊತೆಲಿರೋದು, ಮಕ್ಕಳು ಎಲ್ಲ ಜೊತೆಲಿರೋದು ಎಲ್ಲ ಫೋಟೋಗಳು ತೋರಿಸ್ದೆ ಸರ್. ಇಲ್ಲೇ ಇರೋ ಫೋಟೋಗಳು.
CCTVಯಲ್ಲಿ ಸಿಕ್ಕಾಕೊಬಿಟ್ಲಾ? ತೋರಿಸ್ತೀವಿ ಸರ್. ಫೋಟೋ ಎಲ್ಲ ತೋರಿಸ್ದೆ. ಫೋಟೋ ಎಲ್ಲ ತೋರಿಸಿದ ಮೇಲೆ ಅವರು CC ಕ್ಯಾಮ್ರಾ ಚೆಕ್ ಮಾಡಿದ್ರು. ಬೆಳಗ್ಗೆ 6 ಗಂಟೆಯಿಂದ ಯಾರ್ಯಾರ್ದು CC ಕ್ಯಾಮ್ರಾದಲ್ಲಿ ಬಂದಿದ್ದಾರೋ ಹೋಗಿರೋದು ಎಲ್ಲ ಚೆಕ್ ಮಾಡ್ತಾ ಕೂತ್ರು ಸರ್. ಸುಮಾರು 10:15 ಮೇಲೆ ಅವಳು ಬಂದ್ಲು. ಅದು ಯಾವ ಥರ ಬಂದ್ಲು, ಯಾವೊಂದು ಜೊತೆಯಲ್ಲಿ ಕೈ ಹಿಡ್ಕೊಂಡು ಗಂಡ ಹೆಂಡತಿ ಟೈಪು ಬಿಳಿ ಶರ್ಟ್ ಹಾಕೊಂಡ್ಬಿಟ್ಟು ನೋಡಿ ಸರ್, ಇದು ಗಂಡ ಹೆಂಡತಿ ಟೈಪ್ ಬಂದಿರೋದು. ಇವನು ಯಾರೋ ಶಿವು ಅಂತೆ. ಇವನು ವೈಟ್ ಅಂಡ್ ವೈಟ್ ಹಾಕೊಂಡು ಪಂಚೆ ಹಾಕೊಂಡು ಗಂಡ ಹೆಂಡತಿ ಟೈಪ್ ಬಂದಿರೋದು ಸರ್ ಜೊತೆಯಲ್ಲಿ ಒಳಗಡೆ. ಅವಾಗ ನನಗೆ CC ಕ್ಯಾಮ್ರಲ್ಲಿ ತೋರಿಸಿದಾಗ ನನಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತೆ ಸರ್. ಈ ಥರ ಮಾಡಿದಾಳ ನನಗೆ ಏಮಾರಿಸ್ಬಿಟ್ಟಿ ಅಂತ. ಅಲ್ಲ, ಇವಳು ಮದುವೆ ಆಗಿದಾರ ಅಂತ ನೋಡಪ್ಪ. ಯಾಕಂದ್ರೆ ಅವನು ಮದುವೆ ಗಂಡ ತರಾನೇ ರೆಡಿ ಆಗಿದ್ದಾನೆ. ಮದ್ವೆ ಗಂಡ ಆಮೇಲೆ ಇವಳು ಮದುವೆ ಹೆಂಗ್ಸ್ ತರಾನೇ ರೆಡಿ ಆಗಿದ್ದಾಳೆ. ಅದೇ ಸರ್, ಅವ್ರು ಏನು ಮಾಡಿಲ್ಲ, ಮಾತಾಡ್ಕೊಂಡ್ಬಿಟ್ಟು ಇಲ್ಲಿಂದ ಹೋಗ್ತಾನೆ ಸ್ಲೀಪರ್ ಕೋಚಲ್ಲಿ ಬಸ್ ಮಾಡ್ಕೊಂಡು ಅಲ್ಲೋಗಿ ಲಾಡ್ಜ್ ಮಾಡ್ಕೊಂಡು ಗಂಡ ಹೆಂಡತಿ ಟೈಪು 1 ದಿವಸ 2 ದಿವಸ ಮಜಾ ಮಾಡ್ಕೊಂಡು ಅದಾದ್ಮೇಲೆ ಬೆಳಗಿನ ಜಾವ ದೇವಸ್ಥಾನ ಹೋಗಿರೋದು. ಈ ತರ ಪಂಚೆ ಉಟ್ಕೊಂಡು ಇವ್ರು ಸೀರೆ ಉಟ್ಕೊಂಡ್ಬಿಟ್ಟು ಗಂಡ ಹೆಂಡತಿ ತರಾನೇ ಇದ್ದಾರೆ. ಸೇಮ್ ಗಂಡ ಹೆಂಡತಿ ಟೈಪ್ ಹೋಗಿದ್ದಾರೆ ಸರ್. ಕೈ ಹಿಡ್ಕೊಂಡು ಹೆಂಗ್ ಹೋಗ್ತಾರೆ ನೋಡಿ ಸರ್. ಒಂದ್ಸಲ ತೋರಿಸಿ ಸರ್ ಕ್ಯಾಮ್ರಾದಲ್ಲಿ, ಗೊತ್ತಾಗ್ಲಿ ಎಲ್ಲರಿಗೂ. ನೋಡಿ, ಇದನ್ನ ಪ್ಲೇ ಮಾಡ್ತೀನಿ ನಾನು, ಫುಲ್ ಸ್ಕ್ರೀನ್ ಬರೋ ಥರ ಪ್ಲೇ ಮಾಡ್ತೀನಿ. ಓಕೆ, ಆಮೇಲೆ ಏನಾಯ್ತು? ಅದಾದ್ಮೇಲೆ ನಾನು ಸಾಕ್ಷಿ ಸಿಗ್ತಾರ ಅಂದ್ಬಿಟ್ಟು ತಗೊಂಬಂದೆ ಸರ್. ತಗೊಂಬಂದು ಎಷ್ಟು ಕೇಳಿರೋ ಪಕ್ಕದ ಮನೆಯವರೆಲ್ಲ ವಿಚಾರಿಸಿದ್ರು. ಇಲ್ಲ ಅಣ್ಣ, ನಾನು ಒಬ್ಳೇ ಹೋಗಿದ್ದೆ ಅಂತ ಭಯಂಕರವಾಗ್ತಿದ್ದೆ ಸರ್. ನೋಡಿದ ಮೇಲೆ ಕೂಡ, ಇದನ್ನ ನೋಡಿದ ಮೇಲೆ ಅಲ್ಲ, ನೋಡೋಕ್ಕಿಂತ ಮುಂಚೆನೆ ಕೇಳಿದೆ ನಾನು. ನನಗೆ ಸಾಕ್ಷಿ ಸಿಕ್ಕಿದೆ, ನಿಜ ಹೇಳಿದೆ. ಒಪ್ಲೇ ಇಲ್ಲ. ಅವಾಗ ಯಾವಾಗ ಸಾಕ್ಷಿ ತೋರಿದ್ನೋ ಒಪ್ಕೊಂಡ್ಲು. ಹೌದು ಹೋಗಿದ್ದೆ ಶಿವು ಅಂತ, ಹಿಂಗೆ ಫೇಸ್ಬುಕ್ಕಲ್ಲಿ ಸಿಕ್ಕಿದ್ದ, ಮಾತಾಡ್ಕೊಂಡು ಹೋದೆ, ತಪ್ಪಾಯಿತು ಹಂಗೆ ಹಿಂಗೆ ಅಂತ. ನಾವು ಅದಕ್ಕೆ ಅವನೊಬ್ಬನೇ ಇಲ್ಲ, ನಿನ್ನ ವಿಚಾರ ಇವತ್ತು ಗೊತ್ತಾಯಿತು, ಎಲ್ಲ ಬೇರೆಯವರೆಲ್ಲ ಮುಂಚೆ ಎಲ್ಲ ಹೇಳೋದು. ನನಗೆ ಅಂಗಡಿ ಹತ್ರ ಬಂದೆ, ಅಲ್ಲಿ ಯಾರ್ಯಾರ ಜೊತೆ ನಿಂಗೆ ಪಿಕ್ ಮಾಡ್ಕೊಂಡಿದ್ಲು, ಅಂಗಡಿ ಮಾಡೋಕ್ಕಿದ್ದು ನಾನು ಯಾವುದು ನಂಬಿರಲಿಲ್ಲ. ಯಾವಾಗ ಈ ಸಾಕ್ಷಿ ಸಿಕ್ತು ಅದೆಲ್ಲ ಪಕ್ಕ ಅಂತ ಗೊತ್ತಾಯ್ತು ನನಗೆ. ಇವಾಗ ನಿಂದು ಏನು ಬುದ್ಧಿ ಅಂತ ನಿಂದು. ಮತ್ತು ಫೇಸ್ಬುಕ್ಕಲ್ಲಿ ಅಷ್ಟೇ ಇವನೊಬ್ಬನೇ ಅಲ್ಲ ಸರ್, ಒಂದು ಹೆಚ್ಚು ಕಮ್ಮಿ ಒಂದು 10-20 ಜನ ಹತ್ರ ಚಾಟ್ ಮಾಡೋದು ಈ ವಿಡಿಯೋಸ್ ಎಲ್ಲ ಇದೆ. ಎಷ್ಟು ಜನರ ಹತ್ರ? 10-20 ಜನರ ಹತ್ರ ನೋಡಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ದು ಮಕ್ಕಳು ಒಂದು ಹಾಡು ಮನೆಗೆ ತಂದಾಗ ಒಂದು ಕೆಲಸ ತೊಡಬೇಕು ಅಷ್ಟೇ ಬೇಕಾಗಿರೋದು. ಏನು ಬೇಡ ಅವನಿಗೆ. ಅಲ್ಲಿ ಯಾರು ಚಾಟ್ ಸಿಗ್ತಾರೆ ಆ ಟೈಮಿಗೆ ಅವ್ರ ಜೊತೆ ಹೋಗೋದು ಮುಗಿದಿಗೆ. ಇವನು ಲವ್ ಅಂತ ಕಳಿಸಿದ್ರೆ ಇವಳು ಲವ್ ಟೂರಿ 1 ಗಂಟೆ ಸಿಗ್ತಾರ ಅಂತ ಸಾಕು. 1 ಗಂಟೆ ಒಬ್ಬರಿಬ್ಬರಲ್ಲ ಸರ್, ದಿವಸಕ್ಕೊಬ್ಬರ ಜೊತೆ. ಎಲ್ಲಿ ಕಾಚ ಹಾಕಿದ್ಯಾ, ಯಾವ ಕಾಚ ಹಾಕಿದ್ಯಾ, ಸ್ವಲ್ಪ ತೊಡೆ ತೋರಿಸು, ಮೇಲ್ಗಡೆ ತೋರಿಸು, ಕೆಳಗಡೆ ತೋರಿಸು. ಮಂತ್ರಾಲಯಕ್ಕೆ ಹೋಗೋಬ್ಬ, ಅಂಗಡಿಲಿ ಹೋಗೋಬ್ಬ, ಗಾಡಿಲಿ ಹೋಗೋಬ್ಬ, ಆಯ್ತಾ, ನಿನ್ನ ಚಾಕ್ಲೇಟ್ ತಿನ್ನೋಬ್ಬ, ಸಮೋಸ ಕೊಡೋಬ್ಬ, ಆದ್ರೆ ಅವ್ನು ನಿನಗೆ ಬೇಕು. ಈ ತರ ಮಾಡ್ಕೊಡೋದ್ರೆ ಸಂಸಾರ ಹೆಂಗ್ ನಡೆಯುತ್ತೆ?